ನಮಸ್ತೆ ಗೆಳೆಯರೇ. ಹೀರೆಕಾಯಿ ಸಿಪ್ಪೆದು ಒಂದು ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ಹೀರೆಕಾಯಿ ಸಿಪ್ಪೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹೀರೆಕಾಯಿ ಹೋಳುಗಳು, ಉಪ್ಪು, ಇಂಗು, ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ, ಆಮೇಲೆ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದಿನಬೇಳೆ ಕಡಲೆಬೇಳೆ ಒಂದೂವರೆ ಸ್ಪೂನಷ್ಟು, ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು 3 ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಆಮೇಲೆ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಇಷ್ಟಿದ್ದರೆ ನಾವು ಒಂದು ರುಚಿಕರವಾದ ಹೀರೆಕಾಯಿ ಸಿಪ್ಪೆದ ಚಟ್ನಿ ಮಾಡ್ಕೊಬೋದು. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ನಾವು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಅದು ಸಿಡಿದ್ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು, ಒಂದು ಸಣ್ಣ ಈರುಳ್ಳಿ ಅದನ್ನು ಹೆಚ್ಚಿ ಹಾಕ್ಕೊಂಡು, ಆಮೇಲೆ 1 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಘಮ್ ಅಂತ ವಾಸನೆ ಬರಬೇಕು. ಇವೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ಆಮೇಲೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ಹೀರೆಕಾಯಿ ಹೋಳುಗಳನ್ನ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಈ ಕಡೆ ನಾವು ತೊಳೆದು ಇಟ್ಕೊಂಡಿರ್ತೀವಲ್ಲ ಹೀರೆಕಾಯಿದು ಸಿಪ್ಪೆ, ಅದನ್ನು ಸ್ವಲ್ಪ ಬಾಣಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಲಾಸ್ಟಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ, ಆಮೇಲೆ ಉಪ್ಪು, ಅರಿಶಿನ, ಇಂಗು, ಹುಣಸೆಹಣ್ಣು, ಬೆಲ್ಲ ಇಷ್ಟನ್ನು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಎಷ್ಟು ತಣ್ಣಗಾಗಕ್ಕೆ ಬಿಟ್ಮೇಲೆ ರುಬ್ತೀವೋ ಅಷ್ಟೇ ರುಚಿಯಾಗಿರುತ್ತೆ. ಬಿಸಿಯಲ್ಲೇ ರುಬ್ಬಕ್ಕೆ ಹೋಗಬಾರ್ದು. ಅಷ್ಟರಲ್ಲಿ ತಣ್ಣಗಾಗಕ್ಕೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ನಾವು ಕಾಯಿ ಪೀಸಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಮೇಲೆ ಈ ಕಡೆ ತಣ್ಣಗಾಗಿದೆ ನೋಡಿ, ನನ್ನ ಕೈಯಲ್ಲಿ ಮುಟ್ತಾಯಿದ್ರು ನನಗೇನು ಬಿಸಿ ತಾಗ್ತಾಯಿಲ್ಲ, ಅಂದರೆ ತಣ್ಣಗಾಗಿದೆ ಅಂತ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಈ ಕಡೆ ಎಣ್ಣೆ ಇಟ್ಕೊಂಡು ಒಂದು ಬಾಣಲೆಯಲ್ಲಿ, ಆಮೇಲೆ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸಿಡಿದ್ಮೇಲೆ ನಾವು ಚಟ್ನಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಇದು ನಾವು ಎಲ್ಲ ಹುರ್ಕೊಂಡಿರೋದನ್ನು ಹಾಕಿ ರುಬ್ಕೊಂಡಿರ್ತೀವಲ್ಲ, ತುಂಬ ಹುರಿಯೋ ಅಗತ್ಯ ಇರಲ್ಲ. ಅದು ಒಗ್ಗರಣೆ ಜೊತೆ ಮಿಕ್ಸ್ ಆಗೋಷ್ಟು ಹುರಿದ್ರೆ ಸಾಕು. ಆಮೇಲೆ ಏನಿಲ್ಲ, ಇದನ್ನು ತೆಗೆದು ಒಂದು ಕಂಟೈನರಲ್ಲಿ ಇಟ್ಕೋಬೋದು. ಇದಕ್ಕೆ ದೋಸೆ, ಚಪಾತಿ, ಪೂರಿ, ಅನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಬಾಯಿ ಚಪ್ಪರಿಸ್ಕೊಂಡು ತಿನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ಈ ಕಡೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಚಟ್ನಿ ಬಡಿಸ್ಕೊಂಡ್ಬಿಟ್ಟು ಅನ್ನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೊಂಡು ಬಿಸಿಯಾಗಿರಬೇಕು ಅನ್ನ ಮಾತ್ರ. ಚೆನ್ನಾಗಿ ನಾವು ಎಷ್ಟು ಅನ್ನ ತೊಗೊಂಡಿರ್ತೀವಲ್ಲ ಅಷ್ಟೇ ಚಟ್ನಿ ತೊಗೊಂಡು ಕಲಿಸ್ಕೊಂಡು ಬಾಯಿಗೆ ಇಟ್ಕೊಂಡು ಬಿಟ್ಟರೆ ಲೊಟ್ಟೆ ಹೊಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಎಂಜಾಯ್.